ನಾನು ಸಮಾಜವಾದಿ, ನಾನು ಬಹಳ ನ್ಯಾಯವಾದಿ, ನಾನು ಹಾಗೆ ಹೀಗೆ ಅಂತ ಮಾತಾಡುವಂತ ಸಿದ್ದರಾಮಯ್ಯ ಅವರು 2 ದಿವಸ ಮುಂಚೆ ಯಾಕೆ ದುಡ್ಡು ಹಾಕಬೇಕಾಗಿತ್ತು? ಮತ್ತೆ ಈ 3 ತಾಲೂಕುಗಳು ಮಾತ್ರ ಯಾಕೆ ಹಾಕಬೇಕಾಗಿತ್ತು? ಇದೇನು ಕಾಂಗ್ರೆಸ್ನವ್ರು ಮನೆಯಿಂದ ತಂದು ಕೊಡ್ತಾ ಇರ್ತಕ್ಕಂಥ ಹಣ ಅಲ್ಲ. ನಮ್ಮಂತೆಯವರು ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಉದ್ಯಮ ಮಾಡ್ತಕ್ಕಂಥವ್ರು ಕಟ್ತಾ ಇರ್ತಕ್ಕಂಥ ತೆರಿಗೆ ಹಣ. ನಿಜವಾದ ಸಮಾಜವಾದಿ ಆಗಿದ್ರೆ ಇರುವಂತ 224 ಕ್ಷೇತ್ರಗಳಿಗೂ ಹಾಕಬೇಕಾಗಿತ್ತು ಅವ್ರ ದುಡ್ಡನ್ನ. ದೇಶದಲ್ಲಿ ರಾಜ್ಯದಲ್ಲಿ ಚುನಾವಣಾ ಆಯೋಗ ಇದೆಯಾ? 12ನೇ ತಾರೀಕು ನೀವು ಈ ಜನಗಳ ಮೇಲೆ ಚಿಂತೆ ಇದ್ದಿದ್ರೆ ಏನ್ ಅವರ ಗ್ಯಾರಂಟಿ ಗೃಹಲಕ್ಷ್ಮಿ ಹಣವನ್ನ ಹಾಕಿದ್ದೀರಾ, ಮತ್ತೆ ಯಡಿಯೂರಪ್ಪ ಅವ್ರ ಪ್ರೋತ್ಸಾಹ ಧನನು ಕೂಡ ಹಾಕಿದ್ದೀರಾ. ಇದು ನೇರವಾಗಿ ನನ್ನ ದೃಷ್ಟಿಲಿ ಚುನಾವಣೆ ಮೇಲೆ ಗಂಭೀರವಾದಂತ ಪರಿಣಾಮ ಬೀರಿದೆ. ಸರ್ಕಾರ ಒಂದ್ ರೀತಿಲಿ ಜನರಿಗೆ ಆಮಿಷ ಒಡ್ಡಿ ಮತವನ್ನು ಹಾಕೊಂಡಿದೆ. ಸರ್ ನಮಸ್ತೆ ಸರ್. ನಮಸ್ಕಾರ. ಓಕೆ, ನಿಖಿಲ್ ಕುಮಾರಸ್ವಾಮಿ ಅವರು 2024ರ ಬೈ ಎಲೆಕ್ಷನ್ ನಲ್ಲಿ, ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ನಿಂತಿದ್ರು ಕ್ಯಾಂಡಿಡೇಟ್ ಆಗಿ NDA ಮೈತ್ರಿಯಿಂದ. ಸೊ ಅವರು 25,000 ಮತಗಳ ಅಂತರದಿಂದ ಸೋಲ್ನ ಅನುಭವಿಸ್ತಾರೆ. ಆ ಸೋಲಿಗೆ ಕಾರಣ ಏನಿರ್ಬೋದು? ಇವತ್ತಿನ ಏನು ರಾಜ್ಯ ಸರ್ಕಾರ ಆಡಳಿತದಲ್ಲಿದ್ದಾಗ ಸ್ವಾಭಾವಿಕವಾಗಿ ಉಪಚುನಾವಣೆಗಳು ಸರ್ಕಾರದ ಪರವಾಗಿರುವುದು ಸ್ವಾಭಾವಿಕ, ಹಿಂದಿಂದ ನಡ್ಕೊಂಡು ಬಂದಿರತಕ್ಕಂಥ. ಸರ್ ಆದರೆ ಇದು JDS ಭದ್ರಕೋಟೆ ಆಗಿತ್ತಲ್ಲ ಅಲ್ಲ, ಖಂಡಿತವಾಗ್ಲೂ JDS ಭದ್ರಕೋಟೆ ಆಗಿದ್ರು ಕೂಡ ಇವತ್ತು JDS ಮತಗಳು ನಿಖಿಲ್ ಕುಮಾರಸ್ವಾಮಿ ಬಂದಿರೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ಏಕೆಂದರೆ ಹಿಂದೆ ನಾವು 60,000 65,000 ನಮ್ಮದು ಭದ್ರಕೋಟೆ, ನಮ್ಮದು ಇಷ್ಟು ಮತ ಇದ್ದೇ ಇದೆ ಅಂತ ಸಾಮಾನ್ಯ ವ್ಯಕ್ತಿ ನಿಂತ್ಕೊಂಡ್ರು ಅಂತ ಹೇಳ್ತಾ ಇದ್ವಿ. ಇವತ್ತು 87,000 ಮತವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಮುಸ್ಲಿಂನ ಸಮುದಾಯದ ವೋಟ್ಗಳು ಎಲ್ಲ ಒಂದು ಕಡೆ ಆಗ್ಬಿಡ್ತಾ ಅಂತ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನಾವೊಂದು ಎಕ್ಸಾಂಪಲ್ ಹೇಳೋದಾದರೆ, ನೀರಾವರಿ ವಿಚಾರದಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ಇವತ್ತು ಜೀವಂತವಾಗಿ ಏನು ಹಿಂದೆ ಮಾಡಿರ್ತಕ್ಕಂಥ ಅಭಿವೃದ್ಧಿನ, ದೇವೇಗೌಡರು ಮಾಡಿರ್ತಕ್ಕಂಥ ಅಭಿವೃದ್ಧಿಯನ್ನು ಮರೆತು ಏನು ಯೋಗೇಶ್ವರರು ಭಗೀರಥ ಅಂತ ಇದ್ದಾರೋ ಅದೇ ರೀತಿ ಯೋಚನೆ ಮಾಡೋದಾದರೆ, ದೇವೇಗೌಡರು ಮುಸಲ್ಮಾನ್ ಬಾಂಧವರಿಗೆ ಕೊಟ್ಟಂಥ ಕೊಡುಗೆ ಇದೆಯಲ್ಲ, ಅವ್ರಿಗೆ ಕೊಟ್ಟಂಥ ಮೀಸಲಾತಿ ಇದೆಯಲ್ಲ, ಅದು ದೇವೇಗೌಡರು ಬದುಕಿರೋ ತನಕ ಅವ್ರು ನಮ್ಮ ಜೊತೇಲಿ ಇರಬೇಕಾಗಿತ್ತು. ಮತ್ತು ಇವತ್ತು ಸಣ್ಣ ಸಣ್ಣ ಸಮುದಾಯ ಏನು ಈ ಭಾಗದಲ್ಲಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಹೇಳಿದ್ರು, ನನಗೆ ಒಕ್ಕಲಿಗರ ಮತಗಳನ್ನ ನೆಚ್ಕೊಂಡಿಲ್ಲ, ನಾನು ಸಣ್ಣ ಸಣ್ಣ ಸಮುದಾಯ ಮತಗಳನ್ನ ನೆಚ್ಕೊಂಡಿದ್ದೆ ಅಂತೇಳಿ. ಹಾಗಾದರೂ ಮಾತ್ರ ನಾನಾದರೂ ಹೇಳ್ತೀನಿ, ಆ ಸಮುದಾಯ ಇನ್ಮುಂದೆನಾದರೂ ಎಚ್ಚೆತ್ಕೊಳ್ತದೆ ಅಂತ. ಅದು ಒಂದು ಭಾಗ. ಇವತ್ತು ಸಣ್ಣ ಸಣ್ಣ ಸಮುದಾಯಗಳು ಮುಖ್ಯವಾಹಿನಿಗೆ ಬರಬೇಕು ಅಂತ ಹೇಳಿ ಏನಾದರೂ ಚಿಂತೆ ಮಾಡಿದರೆ ಅದು ದೇವೇಗೌಡರು. ಇವತ್ತು ಗ್ರಾಮ ಪಂಚಾಯಿತಿ ಇರ್ಬೋದು, ಜಿಲ್ಲಾ ಪಂಚಾಯಿತಿ ಇರ್ಬೋದು, ಯಾವುದೇ ರೀತಿಯಾದಂಥ ತಾಲೂಕ್ ಪಂಚಾಯಿತಿಗಳಿರ್ಬೋದು, ಇಂಥ ಅವಕಾಶವನ್ನೆಲ್ಲ ಈ ಸಣ್ಣ ಸಣ್ಣ ಕುಟುಂಬಕ್ಕೆ ಮಾಡಿಕೊಟ್ಟಂಥದ್ದು ಅಂದರೆ ಅದು ದೇವೇಗೌಡರು. ಸರ್, ಒಕ್ಕಲಿಗರ ವೋಟ್ ಏನಾದರೂ ಡಿವೈಡ್ ಆಯ್ತಾ ಅಂತ? ಖಂಡಿತವಾಗ್ಲೂ ಹೇಳ್ತೀನಿ. ಈಗ ನಾವು ಯಾವುದೇ ಒಂದು ವರ್ಗದ ಓಟು ಈ ಥರ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಮೇಲ್ನೋಟಕ್ಕೆ ನಾವು ಈಗ ಸಣ್ಣ ಸಣ್ಣ ಸಮುದಾಯ ಕೈ ಹಿಡ್ದಿಲ್ವೇನೋ ಅನ್ನೋದು ನಾವು ಹೇಳ್ಬೋದು. ಆದರೆ ನಾವು ಬೂತ್ನ ತೆರೆದು ನೋಡಿದಾಗ ಮುಸಲ್ಮಾನ್ ಬಾಂಧವರು ನಮಗೆ ಯಾವುದೇ ರೀತಿಯಾದಂಥ ಮತಗಳನ್ನ ಹಾಕಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾಯಿದೆ. ಹಾಗಾಗಿ ನಾವು ವ್ಯವಸ್ಥೆ ಒಳಗಡೆ ಭಾರತೀಯ ಜನತಾ ಪಾರ್ಟಿ ಜೊತೆಲಿ ಹೊಂದಾಣಿಕೆ ಮಾಡ್ಕೊಂಡಿದ್ರು ಕೂಡ ನಾವು ಎಲ್ಲ ವರ್ಗದ ಜನರನ್ನ ಜೊತೆಲಿ ತಗೊಂಡೋಗಬೇಕು. ಹಿಂದೆ ಕುಮಾರಸ್ವಾಮಿಯವರು ಕೂಡ 20 ತಿಂಗಳು ಅಧಿಕಾರ ಮಾಡಿದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಯಾವುದೇ ರೀತಿಯಾದಂಥ ಮುಸಲ್ಮಾನ್ ಬಾಂಧವರಿಗೆ ತೊಂದರೆ ಮಾಡಿದಂಥ ಉದಾಹರಣೆಗಳಿಲ್ಲ. ಮತ್ತು ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಯಾವುದೇ ರೀತಿ ತೊಂದರೆಯಾಗಿಲ್ಲ. ಯಾವತ್ತೂ ಕೂಡ ನಾವು ಸರ್ವಜನಾಂಗದ ಶಾಂತಿಯ ತೋಟ ಈ ಕರ್ನಾಟಕ. ಹಾಗಾಗಿ ವಿಶೇಷವಾಗಿ ಚನ್ನಪಟ್ಟಣದಲ್ಲೂ ಕೂಡ ನಾವು ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗಬೇಕು ಅಂತ ನಾವು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ವಿ. ಓಕೆ ಸರ್, ಈ ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದರೂ, ನಾನು ಮೊದಲಿಂದನೂ ಕೇಳ್ತಾ ಇದ್ದೆ, ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದರೂ ವರ್ಕೌಟ್ ಆಗುತ್ತಾ ಅಂತ. ಈ ಕ್ವಶನ್ ನಂದು ವರ್ಕೌಟ್ ಆಗಿಬಿಟ್ಟಿದೆಯಾ? ಹಾಗಾದರೆ ಖಂಡಿತವಾಗ್ಲೂ ಆಗಿದೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ತಾವೇ ಈಗ ಲೋಕಸಭೆ ಚುನಾವಣೆ ಫಲಿತಾಂಶಗಳನ್ನ ನೋಡ್ಬೋದು. ಅವತ್ತು 90,000 ಮತ ಕಾಂಗ್ರೆಸ್ಸಿಗೆ ಬಂದಿತ್ತು, 1 ಲಕ್ಷ ಚಿಲ್ಲರೆ ಮತ ನಮಗೆ ಬಂದಿತ್ತು. ಈ ಖಂಡಿತವಾಗ್ಲೂ ಇವತ್ತು ಏನಾಗಿದೆ ಅಂದರೆ, ಈ ಗ್ಯಾರಂಟಿನ ನಾವೇನು ಕೊಡಬೇಡಿ ಅಂತ ಹೇಳೋದಿಲ್ಲ. ಇದೇನು ಕಾಂಗ್ರೆಸ್ನವ್ರು ಮನೆಯಿಂದ ತಂದು ಕೊಡ್ತಾ ಇರ್ತಕ್ಕಂಥ ಹಣ ಅಲ್ಲ. ನಮ್ಮಂತೆಯವರು ಮಿಡ್ಲ್ ಕ್ಲಾಸ್ ಪೀಪಲ್ಸು ಉದ್ಯಮ ಮಾಡ್ತಕ್ಕಂಥವ್ರು ಕಟ್ತಾ ಇರ್ತಕ್ಕಂಥ ತೆರಿಗೆ ಹಣ ಏನಿದೆಯೋ ಆ ಹಣದಲ್ಲಿ ಕೊಡ್ತಾ ಇದ್ದಾರೆ. ಈಗಾಗಲೇ ವಾಲ್ಮೀಕಿ ಹಗರಣ ನಾವೆಲ್ಲ ನಮಗೆ ಹೇಳಿದ್ದೀವಿ, ತಿರ್ಗಾ ಅದನ್ನು ಹೇಳಿ ಮತ್ತೆ ನಾವು ಅದನ್ನು ತಿರ್ಗಾ ಹಿಂದಕ್ಕೆ ಹೋಗೋಕ್ಕೆ ಪ್ರಯತ್ನ ಮಾಡಲ್ಲ. ಓಕೆ ಸರ್, ಮೂಡ ಹಗರಣ, ವಾಲ್ಮೀಕಿ ಹಗರಣ, ವಕ್ಫ್ ವಿವಾದ ಎಲ್ಲ ಇದ್ರೂ ಕೂಡ ಬೈ ಎಲೆಕ್ಷನ್ನಲ್ಲಿ 3 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ.
ಅದು ಏನಾಗಿದೆ ಅಂದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಸಾಮಾನ್ಯ ಕುಟುಂಬಕ್ಕೆ ನೋಡಿ, ನಾವು ದೇಶದ ಚಿಂತೆ ಮಾಡ್ತೀವಿ, ರಾಜ್ಯ ಚಿಂತೆ ಮಾಡ್ತೀವಿ, ತಿಳುವಳಿಕೆ ಇರ್ತಕ್ಕಂಥವ್ರು. ಆದರೆ ಅವ್ರದ್ದು ಒಂದೇ ಚಿಂತೆ, ಯಾಕೆ ಅಂದರೆ ನಮ್ಮ ಭಾಗದಲ್ಲಿ ಹೈನುಗಾರಿಕೆಯನ್ನೇ ನಂಬಿ ಬದುಕ್ತಾ ಇರ್ತಕ್ಕಂಥ ಜನ. ಅವ್ರಿಗೆ ಏನಾಗಿರ್ತದೆ ಅಂದರೆ, ಈ ಸರ್ಕಾರದಲ್ಲಿ ಒಂದು ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ನಮಗೆ 2,000 ಬರೋದಿಲ್ವೇನೋ, ಆ 2,000 ಬರದೇ ಇರೋದ್ರಿಂದ ಅವರು 2,000 ರೂಪಾಯಿನಲ್ಲಿ ಅವರ ಲೋಕನೇ ಕಟ್ಕೊಂಡಿರ್ತಾರೆ. ಯಾವುದೋ ಅವ್ರ ಸಂಘಕ್ಕೆ ಕಟ್ಟೋದೋ, ಒಂದು ಚೀಟಿ ಕಟ್ಟೋದೋ, ಅವ್ರ ಬದುಕೋ ಏನೋ ಇಟ್ಕೊಂಡಿರ್ತಾರೆ. ಹಾಗಾಗಿ ಇವತ್ತು ಬಸ್ ಫ್ರೀ ಇರ್ತಕ್ಕಂಥದ್ದು ಇರ್ಬೋದು, ವಿದ್ಯುತ್ ಫ್ರೀ ಇರ್ತಕ್ಕಂಥದ್ದು, ಆ ಮೋಸ ಗೊತ್ತಾಗಲಿಕ್ಕೆ ಅವ್ರಿಗೆ ಇನ್ನೂ ಕೆಲವು ಸಮಯ ಬೇಕಾಗುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಮತ್ತು ಚುನಾವಣಾ ಆಯೋಗ ಯಾಕಾದರೂ ಬೇಕು ಅನ್ನೋದು ನನ್ನ ಒಂದು ಪ್ರಶ್ನೆ. ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ ಚುನಾವಣಾ ಆಯೋಗ ಇದೆಯಾ? ಯಾಕೆ ಅಂದರೆ 12ನೇ ತಾರೀಕು ನೀವು ಈ ಜನಗಳ ಮೇಲೆ ಚಿಂತೆ ಇದ್ದಿದ್ದರೆ 12ನೇ ತಾರೀಕು ನೀವು ಏನವರ ಗ್ಯಾರಂಟಿ ಗೃಹಲಕ್ಷ್ಮಿ ಹಣವನ್ನು ಹಾಕಿದ್ದೀರಾ, ಮತ್ತು ಯಡಿಯೂರಪ್ಪ ಅವ್ರ ಪ್ರೋತ್ಸಾಹ ಧನನೂ ಕೂಡ ಹಾಕಿದ್ದೀರಾ. ಇದು ನೇರವಾಗಿ ನನ್ನ ದೃಷ್ಟಿಲಿ ಚುನಾವಣೆ ಮೇಲೆ ಗಂಭೀರವಾದಂಥ ಪರಿಣಾಮ ಬೀರಿದೆ. ಸರ್ಕಾರ ಒಂದು ರೀತಿಲಿ ಜನರಿಗೆ ಆಮಿಷ ಒಡ್ಡಿ ಮತವನ್ನು ಹಾಕ್ಕೊಂಡಿದೆ. ಇದನ್ನೇನಾದರೂ ನಾವು ಇವತ್ತು ಸೋತಿರೋ ಪಕ್ಷವಾಗಿ ಮಾತಾಡ್ಲಿಕ್ಕೆ ಹೋದರೆ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೋಡಿ, ಸಾಮಾನ್ಯ ಜನಕ್ಕೆ 2,000 ರೂಪಾಯಿ ಗ್ಯಾರಂಟಿ ಹಣ ಬರ್ತಾಯಿತ್ತು, ಬಸ್ಸು ಫ್ರೀಯಾಗಿ ಕೊಟ್ಟಿದ್ವಿ, ಅದನ್ನು ಕೂಡ ಬೇಡ ಅಂತ ಈ NDA ಒಕ್ಕೂಟ ಹೇಳ್ತದೆ ಅಂತೇಳಿ ನಾಳೆ ತಪ್ಪು ಸಂದೇಶನ ಕಳಿಸುವಂಥ ಕೆಲಸ ಮಾಡ್ತಾರೆ. ಆದರೆ ನಾನು ಚುನಾವಣಾ ಆಯೋಗಕ್ಕೆ ಈಗಲೂ ಕೂಡ ಮನವಿ ಮಾಡ್ತಾ ಇದ್ದೇನೆ, ಏನು 12ನೇ ತಾರೀಕು ಚುನಾವಣಾ ಇದರಿಂದ ಗೃಹಲಕ್ಷ್ಮಿ ಯೋಜನೆ ಹಣ ನೇರವಾಗಿ ಮತದಾರನ ಖಾತೆಗೆ ಬಂದು ಬಿದ್ದಿದೆಯೋ ಅದು ನೇರವಾಗಿ ಜನರಿಗೆ ಆಮಿಷ ಒಡ್ದಂತೆ ಆಗಿದೆ. ಹಾಗಾಗಿ ಚುನಾವಣೆಯನ್ನು ರದ್ದುಗೊಳಿಸಬೇಕು ಅಂತ ನಾನು ಈ ಮುಖೇನ ನಾನು ಮನವಿ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಖಿಲ್ ಕುಮಾರಸ್ವಾಮಿ ಅವರು ಸೋಲೋಕೆ, ಬೈ ಎಲೆಕ್ಷನ್ನಲ್ಲಿ ಸೋಲೋಕೆ ಕಾರಣ ಏನಿರ್ಬೋದು? ಅದಕ್ಕೆ ನಮ್ಮ ಮಿತ್ರರು ಈಗ ತಾನೇ ಹೇಳಿದ್ರಲ್ಲ, ಅದೇ ರೀತಿ ಭಾಗ್ಯಗಳು ಸಹಿತ ಇದರಲ್ಲಿ ಬಹಳ ದೊಡ್ಡ ಪಾತ್ರ ಮಾಡಿದೆ. ಕಾರಣ ಅಂತಂದರೆ ಅವರು ಅದು 12ನೇ ತಾರೀಕೇನು ಹಣವನ್ನು ಹಾಕಿದ್ರು, ಸೊಂಡೂರು, ಸಿಗ್ಗಾವಿ ಮತ್ತು ಚನ್ನಪಟ್ಟಣ ಕ್ಷೇತ್ರಗಳಿಗೆ ಮಾತ್ರ ಹಾಕಿದ್ದು ಅಷ್ಟೇ. ಇಡೀ ರಾಜ್ಯಕ್ಕೆಲ್ಲ ಹಾಕ್ತಿದ್ರೆ ನಾವು ಒಪ್ಕೊಬೋದಾಗಿತ್ತು. ಬರೀ ಈ 3 ತಾಲೂಕುಗಳಿಗೆ ಯಾಕೆ ಹಾಕಿದ್ರು? ಅದರ ಉದ್ದೇಶ ಏನು? ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಎಲ್ಲೇನಾಗ್ತದೆ, ಗ್ರಾಮೀಣ ಪ್ರದೇಶಗಳಲ್ಲಿರುವಂಥ ಮುಗ್ಧ ಹೆಣ್ಣು ಮಕ್ಕಳುಗಳು ಅವ್ರ ಅಕೌಂಟಿಗೆ 4,000 ರೂಪಾಯಿ ದುಡ್ಡು ಬಂತು 2 ತಿಂಗಳದು. ಅವರ ಹಾಲಿನ ಪ್ರೋತ್ಸಾಹಧನ ಸಹಿತ ಒಂದು 3-4 ರೂಪಾಯಿ ದುಡ್ಡು ಬಂತು. ಒಟ್ಟಾರೆಯಾಗಿ 8,000-10,000 ರೂಪಾಯಿ ದುಡ್ಡುಗಳು ಆ ಹೆಣ್ಮಕ್ಳುಗಳಿಗೆ ಬಂತು. ಆ ಗಂಡಸರಿಗೆ ಗೊತ್ತಿಲ್ಲದಾರ ಈ ರೀತಿಯಲ್ಲೇ ಆ ಹೆಣ್ಮಕ್ಳುಗಳು ಹೋಗಿ ಮತ ಮಾಡಿರ್ತಾರೆ. 56,000 ಜನ ಏನು ಮಹಿಳಾ ಮತದಾರರಿದ್ದಾರೆ, ಅವರೇ ಬಹಳ ದೊಡ್ಡ ರೀತಿಯಲ್ಲಿ ಈ ಚುನಾವಣೆ ಮೇಲೆ ಪಾತ್ರದಲ್ಲಿ ಪರಿಣಾಮ ಬೀರಿದ್ದಾರೆ ಎನ್ನುವಂಥದ್ದು ನನ್ನ ಅನಿಸಿಕೆ. ಕಾರಣ ಅಂತಂದರೆ ಅದು ನಮಗೆ ಗೊತ್ತಿಲ್ಲದಿರ ಅವರು ಮತಗಳನ್ನು ಚಲಾಯಿಸಿದ್ದಾರೆ. ಆ ಕಡೆ ನಮಗೆ ಬೇರೆ ನಾವು ಮುಸ್ಲಿಮರು ಮತ ಚಲಾವಣೆ ಮಾಡಿಲ್ಲ ಅಥವಾ ಅಲ್ಪಸಂಖ್ಯಾತರು ಮತ ಚಲಾವಣೆ ಮಾಡಿಲ್ಲ ಅನ್ನೋಕ್ಕಿಂತಲೂ ಹೆಚ್ಚಾಗಿ ನಮ್ಮದೇ ಮುಗ್ಧ ಹೆಣ್ಣು ಮಕ್ಕಳುಗಳು ಈ ಕೊಟ್ಟಿರುವಂಥ ಆಮಿಷಗಳಿಗೆ, ಯಾವುದು ಭಾಗ್ಯಲಕ್ಷ್ಮಿ ಆಗ್ಬೋದು ಅಥವಾ 5 ರೂಪಾಯಿನ ಪ್ರೋತ್ಸಾಹ ಧನದ ಹಣದಿಂದಾಗಲಿ ಅವರು ಇದು ಬಹುಶಃ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದರೆ ಆ ಹಣ ನಮಗೆ ನಿಂತು ಹೋಗುತ್ತೇನೋ ಅಥವಾ ಸರ್ಕಾರದ ಮೇಲೆ ವ್ಯತಿರಿಕ್ತ ಪರಿಣಾಮ. ನಿಮ್ಮ ಪ್ರಕಾರ ಸರ್ಕಾರ ಯಾವುದಿತ್ತೋ ಅದೇ ರೀತಿ ಬೈ ಎಲೆಕ್ಷನ್ ಗೆದ್ಕೊಂಡು ಬಂದಿರಂಗ? ಹಾಗಲ್ಲ, ನಾನು ಸಮಾಜವಾದಿ, ನಾನು ಭಾಳ ನ್ಯಾಯವಾದಿ, ನಾನು ಹಾಗೆ ಹೀಗೆ ಅಂತ ಮಾತಾಡುವಂಥ ಸಿದ್ದರಾಮಣ್ಣವರು 2 ದಿವಸ ಮುಂಚೆ ಯಾಕೆ ದುಡ್ಡು ಹಾಕಬೇಕಾಗಿತ್ತು? ಮತ್ತು ಈ 3 ತಾಲೂಕುಗಳು ಮಾತ್ರ ಯಾಕೆ ಹಾಕಬೇಕಾಗಿತ್ತು? ನಿಜವಾದ ಸಮಾಜವಾದಿ ಆಗಿದ್ದರೆ ಇರುವಂಥ 224 ಕ್ಷೇತ್ರಗಳಿಗೂ ಹಾಕಬೇಕಾಗಿತ್ತು ಅವ್ರ ದುಡ್ಡನ್ನು. ಬರೀ ಸಂಡೂರು, ಚನ್ನಪಟ್ಟಣ ಮತ್ತು ಶಿಗ್ಗಾವಿಗೆ ಮಾತ್ರ ಯಾಕೆ ಹಾಕ್ತೀರಿ? ನಮಸ್ತೆ ಸರ್. ನಮಸ್ಕಾರ. ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿಗೆ ಕಾರಣ ಏನಾಗಿರ್ಬೋದು? ಈ ಸೋಲು ನನಗೆ ಗೊತ್ತಿರೋ ಪ್ರಕಾರವಾಗಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ JDS ಪಕ್ಷ ಅಂದರೆ ಈಗ ಮೈತ್ರಿ ಪಕ್ಷದ ಒಳಭಾಗದಲ್ಲಿರ್ತಕ್ಕಂಥ ಒಂದು ಪಕ್ಷ, ಎರಡೂ ಪಕ್ಷವು ಸೇರಿದಾಗ ಅದ್ಭುತವಾದ ಸಾಧನೆ ಮಾಡುವಂಥ ಸಂದರ್ಭ ಬರುತ್ತೆ. ಈಗ ಸದ್ಯದಲ್ಲಿ JDS ಪಕ್ಷ ಅಂತಕ್ಕಂಥದ್ದು ಒಂದು ಪಡೆ ಅಂದರೆ ಸೈನ್ಯ. ಆ ಸೈನ್ಯ ಇವತ್ತಲ್ಲ, ಹಿಂದೆ ವರದೇಗೌಡರ ಕಾಲದಿಂದಲೂ ಕೂಡ ಈ ಸೈನ್ಯ ಬಹಳ ಜೋರಾಗಿದೆ. ಈ ಸಂದರ್ಭದಲ್ಲಿ ಈ ಸೈನ್ಯವನ್ನು ಯಾವ ರೀತಿ ಕಟ್ಟಿ ಬೆಳೆಸಬೇಕು ಅಂತಕ್ಕಂಥದ್ದು ಭಾಳ ಪ್ರಮುಖವಾದ ವಿಚಾರ. ಈ ಸೋಲು ಕೇವಲ ನಿಖಿಲ್ ಕುಮಾರಸ್ವಾಮಿಯವರಿಗೆ ಅನಿರೀಕ್ಷಿತ ಅಷ್ಟೇ, ಕೇವಲ ಸಾಂದರ್ಭಿಕವಾಗಿ ಆಗಿರಬಹುದು. ಆದರೆ ಅದರ ಬಗ್ಗೆ ವಿವೇಚನಾಶೀಲರಾಗಿ ಸೋಲೆ ಗೆಲುವಿನ ಮೆಟ್ಟಿಲು ಅನ್ನುವ ಆಧಾರದ ಮೇಲೆ ಇಂದು ಅವರು ಸುಮ್ಮನೆ ಕೂತ್ಕೊಳ್ಳುವಂಥ ವಿಚಾರ ಬರೋದಿಲ್ಲ. ಈಗ ಕಾರ್ಯಕರ್ತರನ್ನು ಎಬ್ಬಿಸಿ ಕಾರ್ಯಕರ್ತರಲ್ಲಿ ಒಂದು ಹೊಸ ಚೇತನವನ್ನು ಮೂಡುವಂಥ ಸಂದರ್ಭ ಈಗ ಮೂಡಿದೆ. ಅವರಿಗೆ ಮನಸ್ಸು ಕೇವಲ ಯಾವ ರೀತಿ ಕೆದರಿದೆ ಅಂತ ಹೇಳಿದ್ರೆ, ಈ ಸೋಲಿನ ಕೈ ಬಿಟ್ಟು ಅದನ್ನು ಗೆದ್ದಿರುವವರ 4ರಷ್ಟು ಮೇಲ್ಭಾಗದಲ್ಲಿ
ಗೆಲುವನ್ನು ಸಾಧನೆ ಮಾಡುವ ಚತುರತೆ ಈಗ ಉದ್ಭವವಾಗುತ್ತೆ, ಕಡ್ಡಾಯವಾಗುತ್ತೆ. ಅವರ ತಾತ ಪ್ರಧಾನಮಂತ್ರಿಯಾಗಿದ್ದವರು, ಅವರ ತಂದೆ ಮಾಜಿ ಮುಖ್ಯಮಂತ್ರಿಯಾಗಿ ಇವಾಗ ಕೇಂದ್ರದಲ್ಲಿ ಅದ್ಭುತವಾದ ಮತ್ತು ದೊಡ್ಡ ಹುದ್ದೆಯಲ್ಲಿ ಇರ್ತಕ್ಕಂಥ ಒಬ್ಬ ಕೇಂದ್ರ ಸಚಿವರು, ಅವರ ಮೊಮ್ಮಗ. ಇದು ಅರಳುವ ಕುಡಿ, ಇದು ಕೇವಲ ಸಾಂದರ್ಭಿಕವಾಗಿ ಮುದುಡುವ ಕುಡಿಯಲ್ಲ, ಅದು ಅರಳುವ ಕುಡಿ. ಇದು ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂದ ಹಾಗೆ ಅವರು ಮುಂದೆ ಅದ್ಭುತವಾದ ಸಾಧಕರಾಗ್ತಾರೆ. ಆ ಸಾಧನೆ ಆಗುವುದಕ್ಕೆ ಈ ಕಾರ್ಯಕರ್ತರ ಪಡೆ ಇದೆಯಲ್ಲ, ಇದೇ ಅವರಿಗೆ ದೇವರು. ಥ್ಯಾಂಕ್ ಯು.